ಡಿಜಿಟಲ್ ಪೇಮೆಂಟ್ ಎಲ್ಲ ಭಾರತ ಡಿಜಿಟಲ್ ಭಾರತ ಶಕ್ತಿ. ಅತಿ ಹೆಚ್ಚು ಜನಬಳಕೆಯಲ್ಲಿ ಯು.ಪಿ.ಐ ಮೊದಲ ಸ್ಥಾನದಲ್ಲಿದ್ದರೆ ಭಾರತದಲ್ಲಿ ಅತಿ ಹೆಚ್ಚು ಪಾವತಿ ಮೌಲ್ಯದಲ್ಲಿ ಆರ್.ಟಿ.ಜಿ.ಎಸ್ ಮೊದಲ ಸ್ಥಾನದಲ್ಲಿದೆ. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ಗಳು ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. 100ಕ್ಕೆ 100 ಡಿಜಿಟಲ್ ಪಾವತಿಯಾಗುವ ದಿನಗಳು ದೂರ ಇಲ್ಲ ಎನ್ನುವಂತಿದೆ. ಆರ್.ಬಿ.ಐ ಬಿಡುಗಡೆ ಮಾಡಿದ ದತ್ತಾಂಶ. ಭಾರತದಲ್ಲಿ ಪೇಮೆಂಟ್ ಟ್ರಾನ್ಸ್ಫರ್ಗಳು 4 ವರ್ಷದ ಹಿಂದಕ್ಕೆ ಹೋಲಿಸಿದರೆ ಶೇಕಡ 316ರಷ್ಟು ಹೆಚ್ಚಿದೆ. ಇದರಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಪಾಲು ಅತಿ ಹೆಚ್ಚು ಇದೆ. ಆದರೆ ಪಾವತಿ ಮೌಲ್ಯದ ವಿಚಾರಕ್ಕೆ ಬಂದರೆ ಆರ್.ಟಿ.ಜಿ.ಎಸ್ ನಂಬರ್ 1 ಎನಿಸಿದೆ. ಇನ್ನು ಸುದ್ದಿಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ, ಫಸ್ಟ್ ಒನ್, ಪಾವತಿ ವಿಚಾರದಲ್ಲಿ ಅತಿ ಹೆಚ್ಚು ಜನರು ಯು.ಪಿ.ಐ ಬಳಸುತ್ತಾರೆ. ಶೇಕಡ 97ಕ್ಕೂ ಅಧಿಕ ಡಿಜಿಟಲ್ ಪಾವತಿಗಳು ಯು.ಪಿ.ಐ ಮೂಲಕವೇ ಆಗುತ್ತದೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡುವುದಾದರೆ, ಹೆಚ್ಚಿನ ಮೊತ್ತದ ಪೇಮೆಂಟ್ಗಳಿಗೆ ಆರ್.ಟಿ.ಜಿ.ಎಸ್ ಬಳಕೆ ಆಗುತ್ತದೆ. ಶೇಕಡ 65ಕ್ಕೂ ಅಧಿಕ ಮೌಲ್ಯದ ಪಾವತಿಗಳು ಆರ್.ಟಿ.ಜಿ.ಎಸ್ ಮೂಲಕವೇ ಆಗುತ್ತದೆ. ಇನ್ನು ಆರ್.ಟಿ.ಜಿ.ಎಸ್ ಮತ್ತು ನೆಫ್ಟ್ ಮೂಲಕ ಅತಿ ಹೆಚ್ಚಿನ ಮೊತ್ತದ ಪೇಮೆಂಟ್ಗಳು ಆಗುತ್ತವೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಸಣ್ಣ ಮೊತ್ತದ ಪಾವತಿಗಳಲ್ಲಿ ಯು.ಪಿ.ಐ ಕಿಂಗ್. ಅಂದರೆ ಸಣ್ಣ ಮೊತ್ತದಲ್ಲಿ ಯು.ಪಿ.ಐ ಕಿಂಗ್ ರಾಜ ಎನಿಸಿಕೊಳ್ಳುವುದು ಯಾವುದು ನೋಡುವುದಾದರೆ, ದೇಶದಲ್ಲಿ ನಡೆಯುವ ಒಟ್ಟು ಸಣ್ಣ ಮೊತ್ತದ ಚಿಲ್ಲರೆ ರಿಟೇಲ್ ಡಿಜಿಟಲ್ ಪಾವತಿಗಳ ಪೈಕಿ ಯು.ಪಿ.ಐ ಬರೋಬ್ಬರಿ ಶೇಕಡ 85.5ರಷ್ಟು ಪಾಲನ್ನು ಹೊಂದುವ ಮೂಲಕ ಅತ್ಯಂತ ಜನಪ್ರಿಯ ಮಾಧ್ಯಮವಾಗಿ ಹೊರಹೊಮ್ಮಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ದಿನಸಿ ಖರೀದಿ, ತರಕಾರಿ, ಸಣ್ಣ ಪುಟ್ಟ ಅಂಗಡಿಗಳು ಮತ್ತು ದೈನಂದಿನ ವೈಯಕ್ತಿಕ ವ್ಯವಹಾರಗಳಿಗೆ ಜನರು ಯು.ಪಿ.ಐ ಅನ್ನು ಅತಿ ಹೆಚ್ಚಾಗಿ ಅವಲಂಬಿಸಿದ್ದಾರೆ ಎಂಬುದನ್ನು ಇದು ತೋರಿಸುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ದೊಡ್ಡ ಮೊತ್ತದ ವರ್ಗಾವಣೆಯಲ್ಲಿ ಆರ್.ಟಿ.ಜಿ.ಎಸ್ ಕಿಂಗ್. ದೊಡ್ಡ ಮಟ್ಟದಲ್ಲಿ ವರ್ಗಾವಣೆ ಮಾಡಲು ಆಗಿರಲಿ, ದೊಡ್ಡ ಮಟ್ಟದಲ್ಲಿ ಉಪಯೋಗಿಸಲು ಆರ್.ಟಿ.ಜಿ.ಎಸ್ ಕಿಂಗ್ ಆಗಿರುತ್ತದೆ. ಇದರ ಬಗ್ಗೆ ನೋಡುವುದಾದರೆ, ದೊಡ್ಡ ಮೊತ್ತದ ಅಥವಾ ಸಗಟು ಹಣ ವರ್ಗಾವಣೆಯ ಮೌಲ್ಯದ ವಿಷಯಕ್ಕೆ ಬಂದರೆ ಆರ್.ಟಿ.ಜಿ.ಎಸ್ ಶೇಕಡ 68.6ರಷ್ಟು ಪಾಲನ್ನು ಹೊಂದುವ ಮೂಲಕ ಅಗ್ರಸ್ಥಾನದಲ್ಲಿದೆ. ಉದ್ಯಮಗಳು, ದೊಡ್ಡ ಕಂಪನಿಗಳು ಮತ್ತು ಸಂಸ್ಥೆಗಳ ನಡುವೆ ನಡೆಯುವ ಭಾರೀ ಪ್ರಮಾಣದ ಆರ್ಥಿಕ ವಹಿವಾಟುಗಳಿಗೆ ಆರ್.ಟಿ.ಜಿ.ಎಸ್ ವ್ಯವಸ್ಥೆಯನ್ನೇ ಪ್ರಮುಖವಾಗಿ ಬಳಸಲಾಗುತ್ತಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಡಿಜಿಟಲ್ ಪಾವತಿ ವ್ಯವಸ್ಥೆಯ ವಿಕಸನ ಹೇಗಾಯಿತು ಎಂಬುದರ ಬಗ್ಗೆ ನಾವು ಸಣ್ಣದಾಗಿ ನೋಡುವುದಾದರೆ, ಭಾರತದಲ್ಲಿ ಡಿಜಿಟಲ್ ಪಾವತಿ ಇಕೋಸಿಸ್ಟಮ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು, ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಪ್ಲಾಟ್ಫಾರ್ಮ್ಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಆರ್.ಬಿ.ಐ ವರದಿ ಉಲ್ಲೇಖಿಸಿದೆ. ಇನ್ನು ಸಣ್ಣ ಮತ್ತು ರಿಯಲ್ ಟೈಮ್ ಪಾವತಿಗೆ ಯು.ಪಿ.ಐ ಸುಲಭ ಹಾಗೂ ವೇಗದ ಆಯ್ಕೆಯಾಗಿದ್ದರೆ, ಸುರಕ್ಷಿತ ಹಾಗೂ ದೊಡ್ಡ ಮೊತ್ತದ ಸಾಂಸ್ಥಿಕ ವರ್ಗಾವಣೆಗೆ ಆರ್.ಟಿ.ಜಿ.ಎಸ್ ಭರವಸೆಯ ಮಾಧ್ಯಮವಾಗಿದೆ. ಹಾಗೆಯೇ ಯು.ಪಿ.ಐ ಪಾವತಿಯಲ್ಲಿ ಹಣದ ಮೊತ್ತ ಮತ್ತು ಅವಧಿಗೆ ಮಿತಿ ಇರುವುದರಿಂದ ದೊಡ್ಡ ಮೌಲ್ಯದ ವಹಿವಾಟುಗಳಿಗೆ ಆರ್.ಟಿ.ಜಿ.ಎಸ್ ಬಳಸುವುದು ಜನರಿಗೆ ಅನಿವಾರ್ಯ. ಹೌದು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಭಾರತದಲ್ಲಿ ಪೇಮೆಂಟ್ ವಿವರದಲ್ಲಿ ನಾವು ನೋಡುವುದಾದರೆ, 2021ರ ಕ್ಯಾಲೆಂಡರ್ ವರ್ಷದಲ್ಲಿ 6,437 ಕೋಟಿ ಸಂಖ್ಯೆಯಷ್ಟು ಪೇಮೆಂಟ್ ಟ್ರಾನ್ಸಾಕ್ಷನ್ ಆಗಿತ್ತು. 2025ರಲ್ಲಿ ಅದು 26,819 ಕೋಟಿಗೆ ಆಗಿದೆ. ಇನ್ನು ಇದೇ ಅವಧಿಯಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ ಮೌಲ್ಯದ ವಿಚಾರಕ್ಕೆ ಬಂದರೆ 2021ರಲ್ಲಿ 1,741 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪೇಮೆಂಟ್ಗಳಾಗಿವೆ. ಇನ್ನು 2025ರಲ್ಲಿ ಅದು 3,215 ಲಕ್ಷ ಕೋಟಿ ರೂಪಾಯಿವರೆಗೆ ಏರಿದೆ.
ಇನ್ನು 2025ರ ಜುಲೈನಿಂದ ಡಿಸೆಂಬರ್ವರೆಗೆ ಆದ ಸಂಖ್ಯಾವಾರ ಪಾವತಿಗಳ ಪ್ರಮಾಣವನ್ನು ನಾವು ನೋಡುವುದಾದರೆ UPI 85.5% ಇದೆ. ಇನ್ನು PPI 3.6% ಇದೆ. ನೆಫ್ಟ್ 3.6%, ಇನ್ನು ನ್ಯಾಕ್ 2.7% ಇದೆ. ಇನ್ನು ಕಾರ್ಡ್ ಪೇಮೆಂಟ್ 2.6%, IMPS 1.8% ಮತ್ತು RTGS 0.1%, ಚೆಕ್ 0.2% ಇದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪೇಮೆಂಟ್ ಮೌಲ್ಯದ ವಿವಿಧ ಪ್ಲಾಟ್ಫಾರ್ಮ್ಗಳು ಪಾಲು ನಾವು ನೋಡುವುದಾದರೆ ಫಸ್ಟ್ ಒನ್ನು RTGS 68.6% ಇದೆ. ಇನ್ನು ನೆಫ್ಟ್ 14.9% ಇದ್ದರೆ UPI 9.5% ಇರುತ್ತದೆ. ಇನ್ನು IMPS 2.3% ಇದ್ದರೆ ಚೆಕ್ 2.1% ಇದೆ. ಇನ್ನು ನ್ಯಾಕ್ 1.6%, ಇನ್ನು PPI 0.1% ಇದೆ. ಇನ್ನು RBIನ ಪೇಮೆಂಟ್ಸ್ ಸಿಸ್ಟಮ್ ರಿಪೋರ್ಟ್ನ ಈ ದತ್ತಾಂಶವು ಭಾರತೀಯ ಆರ್ಥಿಕತೆಯಲ್ಲಿ ಡಿಜಿಟಲ್ ಕ್ರಾಂತಿ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಸಾಮಾನ್ಯ ನಾಗರಿಕನ ಚಹಾದ ಅಂಗಡಿಯ ಪಾವತಿಯಿಂದ ಹಿಡಿದು ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರದವರೆಗೆ ಎಲ್ಲವೂ ಡಿಜಿಟಲ್ ವ್ಯವಸ್ಥೆಯಡಿ ಸುರಕ್ಷಿತವಾಗಿ ಹಂಚಿಕೆಯಾಗಿದೆ. ಇನ್ನು ಇದೇ ತರಹದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.